ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಂಪ್ಯೂಟರ್ ಟೆಕ್ ವರ್ಡ್. ನಾನು ಸಾಗರ್. ಸ್ನೇಹಿತರೆ, ಇವತ್ತು ವಿಂಡೋಸ್ 11 25H2 ಇದರ 6ನೇ ಭಾಗವನ್ನ ಮುಂದುವರಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಫ್ರೀಕ್ವೆಂಟ್ಲಿ ಯೂಸ್ಡ್ ಫೋಲ್ಡರ್ಸ್ ಅಂದ್ರೆ ಡಾಕ್ಯುಮೆಂಟ್, ಮ್ಯೂಸಿಕ್, ಪಿಕ್ಚರ್ಸ್, ಡೌನ್ಲೋಡ್ಸ್ ಈ ಫೋಲ್ಡರ್ ಗಳನ್ನ ಸ್ಟಾರ್ಟ್ ಮೆನ್ಯೂಲಿ ಆಡ್ ಮಾಡೋದು ಯಾವ ರೀತಿ, ಇವನ್ನ ಆಕ್ಸೆಸ್ ಮಾಡೋದು ಯಾವ ರೀತಿ, ಈ ಎಲ್ಲಾ ವಿಚಾರಗಳನ್ನ ಇಂದಿನ ಸಂಚಿಕೆಯಲ್ಲಿ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಸ್ನೇಹಿತರೆ, ಇವತ್ತಿನ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಡಿಯೋ ಸ್ಕಿಪ್ ಮಾಡಬೇಡಿ, ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ. ಇನ್ನು ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಇವಾಗ ಮೊದಲನೇದಾಗಿ ಫ್ರೀಕ್ವೆಂಟ್ಲಿ ಯೂಸ್ಡ್ ಫೋಲ್ಡರ್ಸ್ ನ ಸ್ಟಾರ್ಟ್ ಮೆನ್ಯೂಲಿ ಆಡ್ ಯಾಕೆ ಮಾಡಬೇಕು ತಿಳ್ಕೊಳ್ಳೋಣ. ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ವಿಂಡೋಸ್ 10 ಅಲ್ಲಿ ಮತ್ತೆ ವಿಂಡೋಸ್ 8 ಅಲ್ಲಿ ನಾವು ದಿಸ್ ಪಿಸಿ ಓಪನ್ ಮಾಡಿದ ತಕ್ಷಣ ಫ್ರೀಕ್ವೆಂಟ್ಲಿ ಯೂಸ್ಡ್ ಫೋಲ್ಡರ್ಸ್ ಅಂದ್ರೆ ಡಾಕ್ಯುಮೆಂಟ್, ಮ್ಯೂಸಿಕ್, ಪಿಕ್ಚರ್ಸ್ ಇವೆಲ್ಲ ನಮಗೆ ಮೇಲೆ ಸಿಗ್ತಾ ಇತ್ತು ಅಲ್ವಾ. ಈಗ ವಿಂಡೋಸ್ 11 ಅಪ್ಡೇಟ್ ಆದ ಮೇಲೆ ಈ ಫೋಲ್ಡರ್ ಗಳು ನಮಗೆ ದಿಸ್ ಪಿಸಿಯಲ್ಲಿ ಸಿಗ್ತಾ ಇಲ್ಲ. ಸೊ ಆ ಕಾರಣಕ್ಕೆ ಏನಪ್ಪಾ ಅಂತಂದ್ರೆ ಈ ಫೋಲ್ಡರ್ ಗಳನ್ನ ನಾವು ಸ್ಟಾರ್ಟ್ ಮೆನ್ಯೂಲಿ ಇವಾಗ ಆಕ್ಸೆಸ್ ಮಾಡಬಹುದು. ಸೊ ಇದನ್ನ ಯಾವ ರೀತಿ ಮಾಡೋದು ಈಗ ಡೆಮೋ ಮೂಲಕ ತಿಳಿತಾ ಹೋಗೋಣ. ಸ್ನೇಹಿತರೆ, ಇವಾಗ ನಾನು ಸೆಟ್ಟಿಂಗ್ಸ್ ಓಪನ್ ಮಾಡ್ತಾ ಇದ್ದೀನಿ. ಸೆಟ್ಟಿಂಗ್ಸ್ ಓಪನ್ ಮಾಡೋದಕ್ಕೆ ವಿಂಡೋಸ್ ಮತ್ತೆ ಐ ಪ್ರೆಸ್ ಮಾಡ್ತಾ ಇದ್ದೀನಿ. Settings window, expand search box button. ಸ್ನೇಹಿತರೆ, ಇವಾಗ ಸೆಟ್ಟಿಂಗ್ಸ್ ಓಪನ್ ಆಗಿದೆ. ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Open navigation button, open navigation tooltip. ಓಕೆ ಫ್ರೆಂಡ್ಸ್, ಓಪನ್ ನ್ಯಾವಿಗೇಷನ್ ಬಟನ್, ನಾನೀಗ ಇದ್ರ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space, Sagar local account button. ಸ್ನೇಹಿತರೆ, ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Level 1 home 1 of 12. ಸ್ನೇಹಿತರೆ, ಇವಾಗ ಇಲ್ಲಿ ಒಟ್ಟು 12 ಆಪ್ಷನ್ಸ್ ತೋರಿಸ್ತಾ ಇದೆ. ನಾನೀಗ ಇಲ್ಲಿ ಡೌನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಎಲ್ಲಿವರೆಗೂ ಅಂತಂದ್ರೆ ಪರ್ಸನಲೈಸೇಷನ್ ಸಿಗೋವರೆಗೂ. System not selected 2 of 12 level 1. Bluetooth and devices not selected 3 of 12 level 1. Network and internet not selected 4 of 12 level 1. Personalization not selected 5 of 12 level 1. ಸ್ನೇಹಿತರೆ, ಇವಾಗ ಪರ್ಸನಲೈಸೇಷನ್ ನಾಟ್ ಸೆಲೆಕ್ಟೆಡ್ ಅಂತಿದೆ. ಇದನ್ನ ನಾನು ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Personalization selected. Select a theme to apply list. Sunrise 4 images not selected 1 of 6. ಸ್ನೇಹಿತರೆ, ಇವಾಗ ನಾನು ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. List background 1 of 10. ಸ್ನೇಹಿತರೆ, ಇವಾಗ ಇಲ್ಲಿ ಲಿಸ್ಟ್ ಓಪನ್ ಆಗಿದೆ. ನಾನೀಗ ಡೌನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಎಲ್ಲಿವರೆಗೂ ಅಂತಂದ್ರೆ ಸ್ಟಾರ್ಟ್ ಸಿಗೋ ತನಕ. Colors 2 of themes 3 of dynamic lock screen text inputs start 7 of 10. ಓಕೆ ಫ್ರೆಂಡ್ಸ್, ಸ್ಟಾರ್ಟ್. ನಾನೀಗ ಇದ್ರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Start recommended grouping. Show recently added apps toggle button pressed. ಸ್ನೇಹಿತರೆ, ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಎಲ್ಲಿವರೆಗೂ ಅಂತಂದ್ರೆ ಫೋಲ್ಡರ್ಸ್ ಗ್ರೂಪಿಂಗ್ ಸಿಗೋ ತನಕ. Show recommended. Show recommendation. Show websites. All grouping. Show most new other grouping. Show account relate folders grouping. These folders appear on start next to the power button. Folders button more tooltip. ಸ್ನೇಹಿತರೆ, ಇವಾಗ ಫೋಲ್ಡರ್ಸ್ ಬಟನ್ ಮೋರ್ ಅಂತ ಇದೆ. ನಾನೀಗ ಇದರ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space folders settings toggle button not pressed. ಸ್ನೇಹಿತರೆ, ಇವಾಗ ಫೋಲ್ಡರ್ಸ್ ಗ್ರೂಪಿಂಗ್ ಓಪನ್ ಆಗಿದೆ. ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. File explorer toggle button not pressed. ಸ್ನೇಹಿತರೆ, ಮೊದಲೇದು ಫೈಲ್ ಎಕ್ಸ್ಪ್ಲೋರರ್. ಸೊ ಇದೇನಪ್ಪಾ ಅಂತಂದ್ರೆ ಇದನ್ನ ನೀವು ಸ್ಟಾರ್ಟ್ ಮೆನ್ಯೂಲಿ ಆಕ್ಸೆಸ್ ಮಾಡ್ಬೇಕಂತ ಇದ್ರೆ ನೀವು ಈ ಟಾಗಲ್ ಬಟನ್ ನ ಪ್ರೆಸ್ ಮಾಡಿ. ನಾನು ಪ್ರೆಸ್ ಮಾಡ್ತಾ ಇದ್ದೀನಿ. Space pressed. ಮತ್ತೆ ಟ್ಯಾಬ್. Documents toggle button not pressed. ಓಕೆ ಫ್ರೆಂಡ್ಸ್, ಡಾಕ್ಯುಮೆಂಟ್ ಟಾಗಲ್ ಬಟನ್ ನಾಟ್ ಪ್ರೆಸ್. ನಾನೀಗ ಇದನ್ನ ಪ್ರೆಸ್ ಮಾಡೋದಕ್ಕೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space pressed. ಮತ್ತೆ ಟ್ಯಾಬ್. Downloads toggle button not pressed. ಓಕೆ ಫ್ರೆಂಡ್ಸ್, ಡೌನ್ಲೋಡ್ ಇದನ್ನು ಕೂಡ ನಾನೀಗ ಟಾಗಲ್ ಬಟನ್ ಪ್ರೆಸ್ ಮಾಡ್ತಾ ಇದ್ದೀನಿ. Space pressed. ಮತ್ತೆ ಟ್ಯಾಬ್. Music toggle button not pressed. ಓಕೆ, ಮ್ಯೂಸಿಕ್. Space pressed. ಮತ್ತೆ ಟ್ಯಾಬ್. Pictures toggle button not pressed. ಮತ್ತೆ ಸ್ಪೇಸ್. Space pressed. ಮತ್ತೆ ಟ್ಯಾಬ್. Videos toggle button not pressed. ಓಕೆ ಫ್ರೆಂಡ್ಸ್, ವಿಡಿಯೋ ಬಟನ್ ನಾಟ್ ಪ್ರೆಸ್. ಮತ್ತೆ ನಾನೀಗ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space pressed. ಮತ್ತೆ ಟ್ಯಾಬ್. Network toggle button not pressed. ಸ್ನೇಹಿತರೆ, ನೆಟ್ವರ್ಕ್ ಇದೆ, ಬೇಡ. ಮತ್ತೆ ಟ್ಯಾಬ್. Personal folder toggle button not pressed. ಸ್ನೇಹಿತರೆ, ಇದು ಪರ್ಸನಲ್ ಫೋಲ್ಡರ್. ಏನಪ್ಪಾ ಅಂತಂದ್ರೆ ನಮ್ಮ ಡೆಸ್ಕ್ಟಾಪ್ ಅಲ್ಲಿ ಯೂಸರ್ ಫೈಲ್ ಫೋಲ್ಡರ್ ಇರುತ್ತಲ್ಲ, ಸೊ ಇದನ್ನ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ, ಬೇಡ ಅಂದ್ರೆ ಬೇಡ. ನಾನು ಚೆಕ್ ಮಾಡ್ತಾ ಇಲ್ಲ. ಸ್ನೇಹಿತರೆ, ಇವಾಗ ನಾನು ನನಗೆ ಬೇಕಾದಂತಹ ಎಲ್ಲಾ ಫೋಲ್ಡರ್ ಗಳನ್ನ ಟಾಗಲ್ ಬಟನ್ ಪ್ರೆಸ್ ಮಾಡಿದ್ದೀನಿ. ಸೊ ಇಲ್ಲಿ ಟಾಗಲ್ ಬಟನ್ ಪ್ರೆಸ್ ಆದ ನಂತರ ಓಕೆ ಅಥವಾ ಅಪ್ಲೈ ಏನು ಇರೋದಿಲ್ಲ. ಡೈರೆಕ್ಟ್ ಆಗಿ ನಾವು ಸೆಟ್ಟಿಂಗ್ಸ್ ನ ಕ್ಲೋಸ್ ಮಾಡಬೇಕು. ನಾನೀಗ ಕ್ಲೋಸ್ ಮಾಡ್ತಾ ಇದ್ದೀನಿ ಆಲ್ಟ್ F4 ಕೀ ಪ್ರೆಸ್ ಮಾಡೋದ್ರ ಮೂಲಕ. ಸ್ನೇಹಿತರೆ, ಇವಾಗ ಆಡ್ ಮಾಡಿರ್ತಕ್ಕಂತ ಫ್ರೀಕ್ವೆಂಟ್ ಫೋಲ್ಡರ್ ನ ಸ್ಟಾರ್ಟ್ ಮೆನು ಇಂದ ಆಕ್ಸೆಸ್ ಮಾಡೋದು ಯಾವ ರೀತಿ ಅಂತ ತಿಳ್ಕೊಳ್ಳೋಣ. ನಾನೀಗ ಸ್ಟಾರ್ಟ್ ಮೆನು ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Start window, search box edit blank. ಸ್ನೇಹಿತರೆ, ಇವಾಗ ಸ್ಟಾರ್ಟ್ ಮೆನು ಓಪನ್ ಆಗಿದೆ. ನಾನೀಗ ಶಿಫ್ಟ್ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Navigation menu list, power tooltip. ಮತ್ತೆ ಶಿಫ್ಟ್ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Documents tooltip. ನೋಡಿ ಸ್ನೇಹಿತರೆ, ಇವಾಗ ಡಾಕ್ಯುಮೆಂಟ್ ಇಲ್ಲಿ ನ್ಯಾವಿಗೇಟ್ ಮಾಡೋದಕ್ಕೆ ಲೆಫ್ಟ್ ಮತ್ತೆ ರೈಟ್ ಆರೋ ಕೀನ ಯೂಸ್ ಮಾಡಬೇಕು. ನಾನೀಗ ರೈಟ್ ಆರೋ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Downloads tooltip. ಓಕೆ, ಡೌನ್ಲೋಡ್ಸ್ ಮತ್ತೆ ರೈಟ್ ಆರೋ. Music tooltip. ಮ್ಯೂಸಿಕ್ ಮತ್ತೆ ರೈಟ್ ಆರೋ. Pictures tooltip. ಮತ್ತೆ ರೈಟ್ ಆರೋ. Videos tooltip. ಮತ್ತೆ ರೈಟ್ ಆರೋ. File Explorer tooltip. ಓಕೆ ಫ್ರೆಂಡ್ಸ್, ಇವಾಗ ನಮಗೆ ಇಷ್ಟು ಫೈಲ್ ಫೋಲ್ಡರ್ ಅಲ್ಲಿ ಯಾವ ಫೋಲ್ಡರ್ ಬೇಕೋ ಅದ್ರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡಿದ್ರೆ ಅದು ಓಪನ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಇವಾಗ ದಿಸ್ ಪಿಸಿ ನಾನು ಇದನ್ನ ಓಪನ್ ಮಾಡೋದಕ್ಕೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. File Explorer, this PC, File Explorer, items view list, devices and drives grouping expanded, Win11, C.
Not selected row 1 column 1 of 4. ಸ್ನೇಹಿತರೆ ಕೇಳಿದ್ರಲ್ಲ, ಈ ರೀತಿ ನಮಗೆ ಬೇಕಾದಂತಹ ಫ್ರೀಕ್ವೆಂಟ್ ಫೋಲ್ಡರ್ ಗಳನ್ನ ಸ್ಟಾರ್ಟ್ ಮೆನು ಅಲ್ಲಿ ಆಡ್ ಮಾಡಿ ಆಕ್ಸೆಸ್ ಮಾಡೋ ರೀತಿ.